ಇವೆಲ್ಲ ಮಾಡಿ ನಿಮಗೆ ಅವಕಾಶ ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಮಾಡ್ಕೊಡ್ತೀವಿ. ಅದೇ ಮೆಡಿಸಿನ್ ಏನಂದ್ರೆ ಈಗ ನಮ್ಮಲ್ಲಿ ಏನು ಚೆಕಪ್ ಮಾಡಿ ಅದ್ರಲ್ಲಿ ಏನು ಕಾಯಿಲೆ ಇದೆ, ನಿಮ್ಮಲ್ಲಿ ಏನು ಕಾಯಿಲೆ ಇದೆ ಅನ್ನೋದು ಐಡೆಂಟಿಫೈ ಮಾಡ್ಕೊಡ್ತೀವಿ. ಸೊ ಅದನ್ನ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಸರಿ ಕೊಡ್ತೀವಿ ವರದಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅದೇನಿದೆ ಅಂತ ಹೇಳ್ತಾರೆ. ಅಲ್ಲ ಬೇಕು, ಬಟ್ ಈ ಕರ್ದಿರ ಇದರಲ್ಲಿ ಜಸ್ಟ್ ಅದನ್ನ ಐಡೆಂಟಿಫೈ ಮಾಡೋಕ್ಕಷ್ಟೇ ಕರ್ದಿರೋದು. ಮುಂದಿನ ದಿನಗಳಲ್ಲಿ ಅದು ಯಾವ ಥರ ಟ್ರೀಟ್ಮೆಂಟ್ ಏನು ಅದಕ್ಕೇನು ತಗೋಬೇಕು ಮೆಡಿಸಿನ್ ಅದನ್ನೆಲ್ಲ ಮುಂದಿನ ಇದರಲ್ಲಿ ಹೇಳ್ತೀವಿ, ತೊಂದರೆ ಇಲ್ಲ ಆಯ್ತಲ್ಲ. ಇಷ್ಟಿದೆ. ಈಗ ಇವತ್ತಿನ ಮಟ್ಟಿಗೆ ಸಂಬಂಧಪಟ್ಟಾಗೆ ನಮ್ಮ ಇವರು ಡಾಕ್ಟರ್ಸ್ ಆಗ್ಬೋದು, ನಮ್ಮ ಇವರು ಕೀರ್ತಿ ಶಿವಲಿಂಗ ಅವರು ಸಹ ಸಹಕಾರ ಕೊಟ್ಟರು, ಮತ್ತು ನಮ್ಮ ಆರೋಗ್ಯ ನಿರೀಕ್ಷಕರಂತ ನರ್ಸರು ಸಹಕಾರ ಕೊಟ್ಟರು, ಮತ್ತು ನಮ್ಮ ಪುರಸಭೆಯವರು ಸಹ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಚಿದಾನಂದ ಅವರು ಮುಖ್ಯಸ್ಥರು ಇವರೆಲ್ಲ. ಆಮೇಲೆ ಹೆಚ್ಚಿನದಾಗಿ ನೀವೆಲ್ಲ ಪೌರ ಕಾರ್ಮಿಕರು ಏನಿದ್ದೀರಿ, ನೀವೊಂಥರ ಈಗ ನಮ್ಮ ದೇಶ ಕಾಯುವಂಥ ಸೈನಿಕರು ಇದ್ದಾರೆ. ಈಗ ನಿಮ್ಮ ಪುರಸಭೆ ವ್ಯಾಪ್ತಿಗೆ ಏನು ಮಾಡ್ತೀರಾ, ನೀವು ಅಲ್ಲಿಂದ ಎದ್ದೇ ಇರಲ್ಲ, ಅಲ್ಲೇ 6 ಗಂಟೆ ಕಾಲೇ 5 ಗಂಟೆ ಕಾಲೇ ಎದ್ದು ನೀವು ಎಲ್ಲ ಫೀಲ್ಡೆಲ್ಲ ಸ್ವಚ್ಛತೆ ಮಾಡ್ತಿರ್ತಾರೆ. ಉದ್ದೇಶ ಏನು, ಅವರೆಲ್ಲ ಆರೋಗ್ಯವಾಗಿರಲಿ. ಅದು ಆರೋಗ್ಯವಾಗಿರ್ಬೇಕಾದ್ರೆ ಫಸ್ಟ್ ನೀವು ಆರೋಗ್ಯವಾಗಿರ್ಬೇಕು. ನಿಮ್ಮ ಆರೋಗ್ಯ ಇದ್ರೆ ಈಗ ದೇಶ ಸುಭದ್ರವಾಗಿರ್ಬೇಕಾದ್ರೆ ಸೈನಿಕರು ಸುಭದ್ರವಾಗಿರ್ಬೇಕು. ಆ ಉದ್ದೇಶ ಇಟ್ಕೊಂಡೆ ಸರ್ಕಾರ ಈ ಥರ ಮಾಡ್ತಾರೆ. ಇದಲ್ಲದೆ ನಿಮಗೆ ಪೌಷ್ಟಿಕ ಆಹಾರವನ್ನು ಸಹ ಕೊಡ್ತಾ ಇದ್ದಾರೆ. ನಿಮ್ಮ ಪುರಸಭೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮೊಟ್ಟೆ ಕೊಡೋಂಥದ್ದು, ಪೌಷ್ಟಿಕಾಂಶ ಇರೋಂಥದ್ದು, ಆಮೇಲೆ ಒಳ್ಳೊಳ್ಳೆ ಫುಡ್ ಅಂದರೆ ಟಿಫನ್ ಮಾರ್ನಿಂಗ್. ಯಾಕೆಂದ್ರೆ ನೀವು ಅರ್ಲಿ ಮಾರ್ನಿಂಗ್ ಎಲ್ಲ ಬಂದ್ಬಿಟ್ಟಿರ್ತೀರ ಫೀಲ್ಡಿಗೆ. ಹಾಗಾಗಿ ಅದನ್ನು ಕಾಳಬೇಕು ಅಂತೇಳಿ ಸರ್ಕಾರದ ಮಹತ್ವ ಯೋಜನೆ ಇದೆ. ಹಾಗಾಗಿ ನಿಮ್ಮ ರಕ್ಷಣೆ ಮೇಯ್ನು, ಸರ್ಕಾರದ ಹೊಣೆ ಇರುತ್ತೆ. ನೀವು ನಮ್ಮ ಸಾರ್ವಜನಿಕರು ಅಂದರೆ ವಾರ್ಡ್ ವೈಸ್ ಎಲ್ಲ ಬೀದಿನೂ ಸಹ ಸ್ವಚ್ಛತವಾಗಿರ್ತೀರ. ಮತ್ತು ಆಮೇಲೆ ಆ ಪ್ಲಾಸ್ಟಿಕ್ ಘನತ್ಯಾಜ್ಯ ವಸ್ತುಗಳು ಅದರದ್ದೆಲ್ಲ ನಿರ್ವಹಣೆದೆಲ್ಲ ನೀಟಾಗಿ ಮಾಡ್ತಿರ್ತೀರ. ಈಗೆಲ್ಲ ನಿಮ್ಮಲ್ಲೂ ಜವಾಬ್ದಾರಿ ತುಂಬ ಇರುತ್ತೆ. ಹಾಗಾಗಿ ನೀವು ಆರೋಗ್ಯವಾಗಿರ್ಬೇಕು. ಫಸ್ಟ್ ನೀವು ಚೆನ್ನಾಗಿದ್ದರೆ ನಮ್ಮ ಪುರಸಭೆ ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕ ಬಂಧುಗಳು ಚೆನ್ನಾಗಿರ್ತಾರೆ. ಇದೇ ಉದ್ದೇಶ ಇಟ್ಕೊಂಡು ಸರ್ಕಾರ ಯೋಜನೆ ಆಯೋಜಿಸಿದ್ರು. ಇದಲ್ದಲ್ಲೇ ಇನ್ನು 10 ಕಾರ್ಯಕ್ರಮಗಳು ಬರ್ತಿರ್ತವೆ, 10 ಚೆಕಪ್ಪು ಬರುತ್ತೆ. ಮತ್ತು ನಿಮ್ಮ ಪುರಸಭೆಯಿಂದ ಅಲ್ಲಿ ನೆಕ್ಸ್ಟ್ ಕ್ಷೇತ್ರ ಪ್ರವಾಸಗಳು, ಆಮೇಲೆ ಸ್ವಚ್ಛತೆ ಹೆಂಗೆ ಕಾಪಾಡಬೇಕು, ಘನತ್ಯಾಜ್ಯ ವಸ್ತುಗಳನ್ನ ಹೆಂಗೆ ನಿರ್ವಹಣೆ ಮಾಡಬೇಕು, ಅದು ಹೆಂಗೆ ಬೈಫರ್ಗೇಟ್ ಮಾಡಬೇಕು, ಸೆಗ್ರಿಗೇಟ್ ಹೆಂಗೆ ಮಾಡಬೇಕು, ಹಸಿ ಕಸ ಯಾವುದು ಒಣ ಕಸ ಯಾವುದು ಈ ಥರ ಎಲ್ಲ ಸೆಗ್ರಿಗೇಟ್ ಮಾಡಿ ಅದನ್ನು ಆರೋಗ್ಯ ದೃಷ್ಟಿಯಿಂದ ಎಲ್ಲಿ ಬಂದ್ ಮಾಡಬೇಕು ಅದನ್ನೆಲ್ಲ ಮುಂದಿನ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಅದು ನಿಮ್ಮ ಕರ್ತವ್ಯನೂ ಸಹ ಆಗಿರುತ್ತೆ ಆಯ್ತಲ್ಲ. ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ತಪ್ಪು ತಿಳ್ಕೊಬೇಡಿ. ನಾನು ಹೇಳ್ತೀನಿ, ಯಾವುದೇ ದುಶ್ಚಟಗಳಿಗೆ ಬಲಿ ಆಗಬೇಡಿ ದಯವಿಟ್ಟು. ಅದೊಂದು ನೀವು ಸಹಕಾರ ಇಟ್ಕೊಂಡು ಮನಸ್ಸನ್ನು ಇಟ್ಕೊಂಡು, ಯಾಕೆಂದರೆ ಏನು ನಿಮ್ಗೆ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ಅದು ಹಾನಿಕಾರ ಯೂಸ್ ಮಾಡಬಾರ್ದು. ತಪ್ಪು ತಿಳ್ಕೊಬೇಡಿ. ಅದನ್ನು ಆದಷ್ಟು ಅಭ್ಯಾಸ ಮಾಡ್ಕೊಬೇಡಿ. ಅದೇನಾಗ್ಬಿಡುತ್ತೆ ಅಂದರೆ ಬರೀ ದುಶ್ಚಟಗಳಿಗೆ ಇದಾಗ್ಬಿಟ್ರೆ ಅದೇ ಮೈಂಡ್ ಸೆಟ್ ಆಗಿ ಲೈಫ್ ಹಾಳಾಗುತ್ತೆ. ಮಕ್ಕಳು ಫ್ಯಾಮಿಲಿ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ. ಅದನ್ನು ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಬೇಡಿ. ಆ ಥರ ಅಭ್ಯಾಸಗಳು ಬೆಳೆಸ್ಕೊಂಬೇಡಿ. ಒಳ್ಳೊಳ್ಳೆ ಪೌಷ್ಟಿಕಾಂಶ ತರಕಾರಿ, ಮತ್ತೆ ಮೊಟ್ಟೆ ನಮ್ಮ ಪುರಸಭೆಯಿಂದ ಕೊಡ್ತಾರೆ ಮಾರ್ನಿಂಗ್ ಉಪಹಾರ. ಬೇರೆ ಅದನ್ನ ನೋಡಿ ಕೊಡ್ತಾರೆ ಸರ್ಕಾರ. ಅದು ಬೇರೆ ಬೇರೆ ಪುರಸಭೆಗಳೆಲ್ಲ ಕೊಡ್ತಾ ಇದ್ದೇವೆ. ಸರಿ ಆಯ್ತು. ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಸರ್. ಮೆಡಿಸಿನ್ ಫೈಲ್ ಕೊಟ್ಟು ಇಟ್ಕೊಂಡಿದೆ. ಅದು ಮೆಡಿಸಿನ್ ಎಲ್ಲಿ ತೋರಿಸೋದು ಕಣ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಚೆಕಪ್ ಮಾಡ್ಸಕ್ಕಷ್ಟೇ. ಅವ್ರಿಗೆ ಚಿಕಿತ್ಸೆ ಕೊಡಿಸ್ರಿ ಅಂತ ಅಲ್ಲ, ವೆಚ್ಚ ಕೊಡೋದಿಲ್ಲ. ಚಿಕಿತ್ಸೆ ಕೊಡ್ರಿ ಅಂತಲ್ಲ, ಚಿಕಿತ್ಸೆ ನಾನೇ ನೇರವಾಗಿ ಹೆಲ್ತ್ ಚೆಕಪ್ ಹೋಗ್ಬೇಕಾದ್ರೆ ಸರ್, ನೀವು ಬರೀ ಚೆಕಪ್ ಮಾಡಿಸಿದ್ರೆ ಚೆಕಪ್ ಮಾಡಿಸಾದ ನಂತರಕ್ಕೆ ನಮಗೆ ನೀವು ಮೆಡಿಸಿನ್ ಕೂಡ ನೀವು ಕೊಡೋತರಕ್ಕೆ ಯಾವ ಕಾಯಿಲೆ ಏನೋ ಕಾಯಿಲೆ ಇರುತ್ತೆ ಅವ್ನಿಗೆ ಯಾವ ಥರ ನೀವು ಇದು ಮಾಡ್ತಾರೆ ಅಂತ ನಾನು ಕ್ವಶನ್ ಮಾಡ್ತೀನಿ. ನಾವು ಹೆಲ್ತ್ ಚೆಕಪ್ ಬರೋಕ್ಕೆ ಮುಂಚಿತವಾಗಿ ನಾನು ಹೇಳಿದ್ರು ಸರ್, ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ, ಚೆಕಪ್ ಮಾಡಿಸ್ಬೇಡಿ. ಚೆಕಪ್ ಮಾಡಿಸಿದ ನಂತರ ಅವ್ರಿಗೆ ಏನು ಬೇಕು ಅವ್ರ ಮೆಡಿಸಿನ್ ಅದು ಬೇಕಾಗ್ತಾನೆ. ಈಗ ನೀವು ಹೇಳಿರಿ ಪೌರ ಕಾರ್ಮಿಕರು ನೀವು ಹೇಳಿದ್ದಂಗೆ ಹೇಳಿರಿ, ಅದು ನಮಗೆ ಬರೀ ಚೆಕಪ್ ಮಾಡಿಸ್ಬಿಟ್ರೆ ಹೆಂಗೆ ನಾವು ನೆಕ್ಸ್ಟ್ ಚೆಕಪ್ ಮಾಡಿಸ್ಬಿಟ್ಟು ಮನೆ ಕಳಿಸ್ಬಿಟ್ರೆ ಅದು ಯಾವ ಥರ ನಾವು ಯಾವ ಥರ ಆರೋಗ್ಯ ಇರುತ್ತೆ ಹೆಂಗೆ ಅಂದ್ರೆ ಹಾಲು ಕಾಯಿಸಿ ಒಲೆ ಮೇಲೆ ಇಕ್ಕೋದು. ಇನ್ನೊಂದು ಕಾಯಿಲೆ ಏನ್ ಬಂದಿದೆ
ನಾವು ಅವಕಾಶ ಮಾಡಿರುವ ಮನೆಗಳಷ್ಟೇ ಕುಡಿಯಂಗಿಲ್ಲ. ಕುಡಿದು ಆರೋಗ್ಯ ಆ ಸರಿಯಾಗಿ ಒಂದು ಮೆಡಿಕಲ್ ಚೆಕಪ್ ರಿಪೋರ್ಟ್ ತಗೊಂಡು ಕೊಟ್ಟು ನಿಜ ಒಳ್ಳೆ ಜಾಸ್ತಿ ಅಲ್ಲಲ್ಲ, ಏನಾಗುತ್ತೆ ಅಂದ್ರೆ ಅವಕಾಶ ಇದೆ. ಈಗ ಸರ್ಕಾರ ಏನೇ ಯೋಚನೆ ಮಾಡೋ ಈಗ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ ನಂತರಕ್ಕೆ ಮೆಡಿಕಲ್ ಇದು ಕೊಟ್ಟಾಗ ಅದಕ್ಕೆ ಆ ಬಿಲ್ ಕೊಡುವಂತ ಒಂದು ಅವಕಾಶ ನಮ್ಮ ಪುರಸಭೆಯಲ್ಲಿ ಇದೆ. ಇದೆ ಕೊಡ್ತಾರೆ, ಅದನ್ನ ಹೆಲ್ತ್ ಚೆಕಪ್ ಮಾಡಿಸಿದ್ಮೇಲೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿರೋದು, ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ಪುರಸಭಾ ಆದ್ಯ ಕರ್ತವ್ಯ. ಹೌದೌದು, ಅಲ್ಲ ಅದು ಅಂತತ್ವ ಮಾಡ್ಲೇಬೇಕು. ಅಂತಂತವಲ್ಲ ಸರ್, ನಮಗೂ ಕಾಯಿಲೆ ಅಂತಂತ ಬಂದಿದ್ರೆ ಹಂಗ್ ಮಾಡ್ಬೋದಿತ್ತು. ಅಂತಂತ ಬರಲ್ಲ ಸರ್ ಕಾಯಿಲೆ. ಏನ್ ಗೊತ್ತಾ, ಏನ್ ಕಾಯಿಲೆ ಒಂದೇ ಸಲ ಸರ್ ರಿಪೋರ್ಟ್ ತಗೋಬೇಕಲ್ವಾ? ರಿಪೋರ್ಟ್ ತಗೊಂಡು ನಮ್ಮ ಆಯ್ತು. ಸರ್ ಡಿಸ್ಕಸ್ ರಿಪೋರ್ಟ್ ಬಂದು ಕಿಡ್ನಿ ಫೇಲ್ ಆಗಿ ಕಿಡ್ನಿ ಹೋಗಿ ಎಲ್ಲ ಹೋಗಿ ಆದ್ಮೇಲೆ ರಿಪೋರ್ಟ್ ಬಂದಾದ್ಮೇಲೆ ಚಿಕಿತ್ಸೆ ಮಾಡೋದಕ್ಕೆ ಆ ವ್ಯಕ್ತಿ ಗೊತ್ತಾಗ್ಲಿಲ್ಲ. ನನ್ನ ಆಸ್ಪತ್ರೆ ಕಡೆಯಿಂದ ನಾನು ಏನ್ ಬೆನಿಫಿಟ್ ಮಾಡ್ಬೋದಪ್ಪ ಅಂತಂದ್ರೆ ಇದು ನಿಮ್ ಗವರ್ಮೆಂಟ್ ಅದು. ಓಕೆ, ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನ್ ಬೆನಿಫಿಟ್ ಮಾಡ್ಬೋದು ಅಂದ್ರೆ ನಿಮ್ ಚೆಕಪ್ ಬೇಕು ಅಂದ್ರೆ ನಮ್ದು ಹೆಲ್ತ್ ಕಾರ್ಡ್ ಅಂತ ಇದೆ. ಅದು ತುಂಬಾ ಪೂರ್ ಪೇಷಂಟ್ಸ್ ನಾವು ಕೊಡ್ತಾ ಇದೀವಿ. ಇಲ್ಲಿ ಫ್ರೀ ಸರ್ಜರೀಸು ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ನಾವೆಲ್ಲ ಗವರ್ಮೆಂಟ್ ಅವ್ರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಕೊಟ್ಟಿಲ್ಲ ಅಷ್ಟೇ. ಆಯ್ತು, ಬೇಕಾದ್ರೆ ಆ ಕಾರ್ಡ್ಸ್ ನ ನಿಮ್ಗೆ ಇಶ್ಯೂ ಮಾಡ್ತೀನಿ. ಆ ಕಾರ್ಡಲ್ಲೆಲ್ಲ ಬರ್ದಿದೆ. ನನ್ನ ಕಡೆಯಿಂದ ನಾನು ಮಾಡ್ಬೋದು. ಅದು ನಿಮ್ ಪೂರೈಸಬೇಕು ಸಂಬಂಧ ಇಲ್ಲ. ಅದು ನಾನು ಹೆಲ್ಪ್ ಮಾಡ್ಬೋದು ಅಷ್ಟೇ. ಯಾಕೆಂತಂದ್ರೆ ಈ ಆ ಮಾತು ಬಂದಾಗ ನಾ ಮಾತು ಅಲ್ಲಲ್ಲ, ಅದೇ ಹೇಳಿದ್ದು. ಒಳ್ಳೇದಾಯ್ತು. ಸರ್, ನೀವು ಗವರ್ಮೆಂಟ್ ಅವರು ಅಂತ ನಾನು ಅದು ಇಶ್ಯೂ ಮಾಡಲ್ಲ. ಅದರಲ್ಲಿ ತುಂಬಾ ಪೂರ್ ಪೇಷಂಟ್ಸ್ ಗೆ ನಮ್ಮ ಕಡೆಯಿಂದ ಅದು ಕಾರ್ಡ್ ಕೊಡ್ತಾ ಇದ್ದೀವಿ. ಓಕೆ, ಅದನ್ನ ನನ್ನ ಕಡೆಯಿಂದ, ನಮ್ಮ ಹಾಸ್ಪಿಟಲ್ ಕಡೆಯಿಂದ ನಾನು ಹೆಲ್ಪ್ ಮಾಡ್ಬೋದು. ಏನಾಯ್ತು ಅಂದ್ರೆ ಅದು ರಿಪೋರ್ಟ್ಸ್ ಬರೋದು ಇನ್ನು ಒಂದೆರಡು ದಿವಸ ಆಗುತ್ತೆ. ಆಮೇಲೆ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಬೇಕಾದ್ರೆ ಬನ್ನಿ, ಡೆಫಿನೆಟ್ಲಿ ಮಾಡೋಣ. ಲಿಸ್ಟ್ ಇರುತ್ತೆ, ನಮ್ಮ ಬಗ್ಗೆ ಏನ್ ತಪ್ಪು ತಿಳ್ಕೊಬೇಡಿ. ಇರ್ಲಿ, ಇರ್ಲಿ. ನಾವು ಚರ್ಚೆ ಮಾಡ್ತೀವಿ. ನೀವು ಕೇಳೋದ್ ತಪ್ಪು ಅಷ್ಟೇ, ಅಂತಲ್ಲ. ನಾವೇನು ನಿಮ್ಮ ಅದ್ರ ಬಗ್ಗೆ ಹಕ್ಕು ಬೇರೆ ಕೇಳಿದ್ರೆ ಬೇರೆದ್ದೇನು ಸಾಧನೆ ಮಾಡೋಂಥದ್ದೇನು ಚರ್ಚೆ ಮಾಡ್ಬೋದು. ಹ್ಞೂ ಸರ್. ನೀವು ಕೇಳಿ ಚರ್ಚೆ ತಪ್ಪು ಅಂತ ಮಾಡ್ಬೋದು. ನೋಡೋದಕ್ಕೆ ಸಾಲ್ವೇಷನ್ ಸಿಕ್ತು. ನನ್ನ ಕಡೆಯಿಂದ ಒಬ್ಬಟ್ಟು ಜಾರಿಯ ನಿಲ್ಲಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ಆಕ್ಚುಲಿ ಕಾರ್ಡಿಯಾಲಜಿಸ್ಟ್ ಪಾಪ 7 ಗಂಟೆಗೆ ಬಂದಿದ್ರು. ಅದನ್ನ ಮಾತಾಡಿಲ್ಲ ಸರ್, ಅವ್ರು ಬರೋದೆಲ್ಲ 9 ಆಗುತ್ತೆ ಅಂದ್ರು. ಹಂಗಾಗಿ ಎಷ್ಟೆಷ್ಟೋ ಡಾಕ್ಟರ್ ಕುಮಾರ್ ಅಂತ ಬಂದಿದ್ರು ಪಾಪ. ಓಕೆ, ಕಾರ್ಡಿಯಾಲಜಿಸ್ಟ್ ಅವ್ರು ಬಂದು ವಾಪಸ್ ಹೋದ್ರು. ನೀವು ಹೇಳಿದ್ರಿ 7:30 ಬಂದಿದ್ದು. ಇಲ್ಲ, ನಮ್ಗೆ ಬಂದಿದ್ದ ಇನ್ಫಾರ್ಮೇಶನ್ ಪ್ರಕಾರ ಸರ್ ಬರೋದು ಲೇಟ್ ಆಗುತ್ತಂತೆ, 9 ಆಗುತ್ತಂತೆ ಅಂತ ನಮಗೆ ಬಂದಿದ್ದ ಇನ್ಫಾರ್ಮೇಶನ್. ಇರ್ಲಿ, ದೂರದ ಪ್ರಯಾಣ 70-80 ಕಿಲೋಮೀಟರ್ ಬಂದಿದೀವಿ. ಸಾಲ್ಗಟ್ಟೆ ಆಗುತ್ತೆ ನಮ್ಮ ಚಿಕ್ಕಮ್ಮನೂರು ಅದೇ. ನನ್ನಲ್ಲಿ ಪೂರ ಸಂಬಂಧ ಇದೆ. ಮನೆ ಬಾಗಿ ನಮ್ಮ ಅತ್ತೆ ಮನೆ, ನಮ್ಮ ಅಕ್ಕ, ಅದೆಲ್ಲ ಸಂಬಂಧ ಇದೆ. ಅದಕ್ಕೆ ಏನ್ ಗೊತ್ತಾ, ಆರೋಗ್ಯದ ಬಗ್ಗೆ ಒಂದು ಸೌಮ್ಯವಾಗಿ ವರ್ತಿಸ್ಬೇಕು. ವೈದ್ಯೋ ನಾರಾಯಣ ಹರಿ ಅಂತಾರೆ, ವೈದ್ಯರನ್ನ ನಾರಾಯಣ ಹೋಲಿಸ್ತಾರೆ. ಅದಕ್ಕೆ ನಮ್ಮ ಸೌಮ್ಯತೆ ಇರಬಹುದು. ಅದನ್ನ ನಮ್ಗೆ ಬಂದಿರೋ ಕಾಯಿಲೆ ಡಾಕ್ಟರ್ ಹತ್ರ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಸಜೆಷನ್ ಕೊಡ್ತಾರೆ. ಇದ್ದೇ ಇರುತ್ತೆ, ಎಲ್ಲಾದ್ರೂ ಖಂಡಿತ ಇದ್ದಿರುತ್ತೆ. ಆಮೇಲೆ ಇದಾದ್ರೆ ಎಷ್ಟೆಷ್ಟು ಇನ್ಸೂರೆನ್ಸ್ಗಳೆಲ್ಲ ಇದಾವೆ, ಅದ್ರ ಬಗ್ಗೆ ನಿಮ್ಮನ್ನ ಹೆಚ್ಚಿನ ಅರಿವು ತಗೋಬೇಕು, ಅದನ್ನ ಉಪಯೋಗಿಸ್ಕೋಬೇಕು. ಮುಂದೆ ಬಂದ್ರೆ ನೀವು ಅವಕಾಶಗಳು ಸಿಗ್ತವೆ. ನಿಮ್ ಮುಂದೆ ಬರ್ಲಿಲ್ಲ ಅಂದ್ರೆ ನಿಮ್ ಕೆಲಸ ನೀವು ಮಾಡ್ಕೊಂತೀರ, ಹೋಗ್ತೀರಾ. ಅತಿ ಶೀಘ್ರದಲ್ಲೇ ನಮ್ಮಲ್ಲಿ ಇದು ಯಶಸ್ವಿನಿ ಆಯುಷ್ಮಾನ್ ಭಾರತ್ ಎಲ್ಲ ಅಪ್ಲೈ ಮಾಡಿದೀವಿ. ಗೌರ್ಮೆಂಟ್ ಗೊತ್ತಲ್ಲ, ಕೊಡೋದು ಅವ್ರ ಟೈಮಲ್ಲೇ ಕೊಡ್ತಾರೆ. ನೋಡಿ, ಆತರ ಒಂದು ಬಾಂಧವ್ಯ ಬೆಳೆಸ್ಕೊಂಡು ನೀವು ಸೇವೆ ತಗೊಳ್ಳಿ, ಆಯ್ತಲ್ಲ. ಇಷ್ಟು ಮಾತನಾಡೋಣ ಅವಕಾಶ ಕೊಟ್ಟ ತಮ್ಗೆಲ್ಲರಿಗೂ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಸ್ಟಾಫ್ ಇವತ್ತುಗೋಸ್ಕರ ಮಾಡಿದ್ದು. ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಮೋಟಿ ಟೆಕ್ನಿಷಿಯನ್ ಇರ್ಬೋದು, ಆಮೇಲೆ ಮೈನ್ ಕೋಆರ್ಡಿನೇಟ್ ಮಾಡಿದ್ದು ಪುರುಷೋತ್ತಮ ಮೂರ್ತಿ ಅವರು. ಓಕೆ, ಸೊ ಕಿರಣ್ ಮತ್ತೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಚಂದನ ಅಂತ ಇದ್ದಾರೆ. ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ನನ್ನ ಕಡೆ ಆಯ್ತು, ಸರಿ, ಆಯ್ತು. ಮಾತಾಡಿ ಸರ್, ನೋಡೋಣ ಏನ್ ಮಾತಾಡ್ತಿದ್ರು ಮತ್ತೆ ಎಲ್ಲ ಪೌರ ಕಾರ್ಮಿಕರು ಆರೋಗ್ಯನ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ, ಎಲ್ಲರಿಗೂ ಚೆನ್ನಾಗಿ ನೋಡಿದ್ದಾರೆ ಅಂತ ಭಾವಿಸ್ತಾರೆ. ನಾನು ಮಾಡ್ತೀನಿ.
ಎಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ.